ಇನ್ನು ಪವರ್ ಟಿವಿಯಲ್ಲಿ ಇಷ್ಟು ದಿನ ಮಾಸ್ಕ್ ಧರಿಸಿ ಅನಾಮಿಕ ವ್ಯಕ್ತಿ ಅಂತ ಹೇಳಿ ಗುರುತಿಸಿಕೊಂಡಿದ್ದ ಚಿನ್ನಯ್ಯ ಕುರಿತಂತಹ ಒಂದು ಸ್ಫೋಟಕ ಸುದ್ದಿ ಇದೆ. ಬುರುಡೆ ಮ್ಯಾನ್ ಚಿನ್ನಯ್ಯನಿಗೆ ಸದ್ಯ ಜೀವ ಭಯ ಕಾಡ್ತಿದ್ಯಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಎಸ್ಐಟಿ ವಿಚಾರಣೆಯ ಸಂದರ್ಭ ಅಧಿಕಾರಿಗಳ ಮುಂದೆ ಖುದ್ದು ಬುರುಡೆ ಮ್ಯಾನ್ ಸ್ಫೋಟಕ ಮಾಹಿತಿಯೊಂದನ್ನ ಬಿಚ್ಚಿಟ್ಟಿದ್ದಾನೆ. ಆ ಗ್ಯಾಂಗ್ ನನ್ನ ಪ್ರಾಣಕ್ಕೆ ಕುತ್ತನ್ನ ತರುತ್ತೆ, ನನ್ನ ಜೈಲಿಗೆ ಕಳಿಸ್ಬಿಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಗೊತ್ತಾಗ್ತಾ ಇದೆ. ನನ್ನನ್ನು ಜೈಲಿಗೆ ಕಳಿಸಿದ್ರೆ ನಾನು ಬಚಾವ್ ಆಗ್ತೀನಿ, ದಯವಿಟ್ಟು ನನ್ನನ್ನು ಜೈಲಿಗೆ ಕಳಿಸಿ ಅಂತ ಹೇಳಿ ಚಿನ್ನಯ್ಯ ಅಂಗಲಾಚ್ತಾ ಇದ್ದಾನೆ. ಸದ್ಯ ಈತನನ್ನ ಮೆಡಿಕಲ್ ಟೆಸ್ಟ್ಗೆ ತನಿಖಾಧಿಕಾರಿಗಳು ಕರೆದೊಯ್ದಿದ್ದಾರೆ. ಪ್ರತಿನಿತ್ಯ ಈತನನ್ನ ವಿಚಾರಣೆಗೆ ಒಳಪಡಿಸುವ ಮುಂಚೆ ಆರೋಗ್ಯ ತಪಾಸಣೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರೊಸೀಜರ್ ಪ್ರಕಾರನೇ ಫಾಲೋ ಮಾಡ್ತಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಕೂಡ ಚಿನ್ನಯ್ಯ ನನ್ನನ್ನ ರಕ್ಷಣೆ ಮಾಡಿ, ನನ್ನನ್ನು ಜೈಲಿಗೆ ಕಳಿಸ್ಬಿಡಿ, ನಾನು ಬದುಕೊಂತೀನಿ, ಇಲ್ಲ ಅಂದ್ರೆ ನನ್ನ ಪ್ರಾಣಕ್ಕೆ ಕುತ್ತಿದೆ, ನನಗೆ ಜೀವ ಭಯ ಇದೆ ಅಂತ ಹೇಳಿ ಬುರುಡೆ ಮ್ಯಾನ್ ಚಿನ್ನಯ್ಯ ಇದೀಗ ಪೊಲೀಸರ ಮುಂದೆ ಅಂಗಲಾಚ್ತಿರೋದು ಬೆಳಕಿಗೆ ಬರ್ತಾ ಇದೆ. ಆ ಗ್ಯಾಂಗ್ ನನ್ನ ಪ್ರಾಣಕ್ಕೆ ಕುತ್ತು ತರುತ್ತೆ, ನನ್ನನ್ನು ಜೈಲಿಗೆ ಕಳಿಸಿ ಅಂತ ಹೇಳಿ ಚಿನ್ನಯ್ಯ ಹೇಳ್ತಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾವ ಗ್ಯಾಂಗ್ ಅದು? ಅದನ್ನೇನು ವಿಶೇಷವಾಗಿ ಹೇಳ್ಬೇಕಾ? ಯಾವ ಷಡ್ಯಂತ್ರ ರೂಪಿಸಿದಂಥ ಗ್ಯಾಂಗ್ ಇದೆ, ಆ ಗ್ಯಾಂಗ್ ಕೊಟ್ಟಂತಹ ಆದೇಶದ ಪ್ರಕಾರ ನಡೆದುಕೊಂಡಂತಹ ಚಿನ್ನಯ್ಯ ಏನಿದ್ದಾನೆ, ಇದೀಗ ಅವ್ರ ಗ್ಯಾಂಗ್ನವರೇ ಈತನನ್ನ ಮುಗಿಸ್ಬಿಡ್ತಾರೆ ಅನ್ನುವಂಥ ಭಯ ಚಿನ್ನಯ್ಯನನ್ನ ಕಾಡ್ತಿದೆ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಪವರ್ ಟಿವಿ ಈ ಹಿಂದೆನೆ ಪ್ರೆಡಿಕ್ಟ್ ಮಾಡಿತ್ತು, ಯಾವಾಗ ಈ ಗ್ಯಾಂಗಿನ ಸದಸ್ಯರೆಲ್ಲ ಬೆಳಕಿಗೆ ಬರ್ತಾರೆ, ಷಡ್ಯಂತ್ರ ಹೊರಗೆ ಬರುತ್ತೆ, ಅವ್ರಿಗೆ ಬ್ಯಾಕ್ ಫೈರ್ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಯಾರನ್ನ ಕಾಲಾಳುವನ್ನಾಗಿ ಬಳಕೆ ಮಾಡ್ಕೊಂಡಿದ್ರು ಅವರ ಪ್ರಾಣಕ್ಕೆ ಕುತ್ತು ತರೋದಕ್ಕೂ ಇವರೆಲ್ಲ ಹೇಸ್ದವ್ರಲ್ಲ ಅಂತ ಪವರ್ ಟಿವಿ ಪ್ರೆಡಿಕ್ಟ್ ಮಾಡಿತ್ತು. ಅದು ನಿಜ ಆಗ್ತಾ ಇದೆ ಈಗ. ಪ್ರಜ್ವಲ, ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಚಿನ್ನಯ್ಯ ಒಂದೊಂದೇ ವಿಚಾರವನ್ನ ಈಗ ಬಯಲು ಮಾಡ್ತಾ ಇದ್ದಂತೆ ಟೀ ಗ್ಯಾಂಗ್ಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಯಾಕಂದ್ರೆ ಷಡ್ಯಂತ್ರ ಎಲ್ಲ ಕೂಡ ಬಯಲಾಗ್ತಾ ಇದೆಯಲ್ಲ ಅಂತ ಪ್ರಶ್ನೆಗಳು ಸಹಜವಾಗಿ ಮುಡಿ ಶುರುವಾಗಿದೆ. ಹೀಗಾಗಿ ಅದೇ ಚಿಂತೆಯಲ್ಲಿ ಆ ಗ್ಯಾಂಗ್ ಇದೆ. ಯಾಕಂತ ಹೇಳಿದ್ರೆ ಮೊದಲು ಚಿನ್ನಯ್ಯ ಹೇಳ್ಕೊಳ್ತಾನೆ, ಯಾಕಂತ ಹೇಳಿದ್ರೆ ನಾನು ಹಿಂದೆ ಕರ್ತಂತಹ ವಕೀಲರು ಬೇಡ, ಯಾಕಂತ ತಲೆಬಿಡೆ ತೆಗೆದುಕೊಂಡು ಹೋದಾಗ ಆ ವಕೀಲರು ಇದ್ರು, ಅವ್ರು ಯಾರು ಕೂಡ ನನಗೆ ಬೇಡ ಅಂತ ಹೇಳಿದ್ರು. ಅದೇ ಆ ಗ್ಯಾಂಗ್ ನಡುವೆ ಒಂದಿಷ್ಟು ಬ್ರೇಕ್ ಆಗಿತ್ತು ಅಂತೇಳಿ, ಯಾಕಂತ ಹೇಳಿದ್ರೆ ಆತ ಅವರ ಕಾನೂನು ನೆರವನ್ನು ಕೂಡ ಬಯಸ್ತಾ ಇರ್ಲಿಲ್ಲ ಅನ್ನುವಂಥ ವಿಚಾರಗಳು ಬೆಳಕಿ ಬಂತು. ಅದಾದ ಬಳಿಕ ಈಗ ತಿಮಿರೋಡಿ ಮತ್ತೆ ಅವರ ಗ್ಯಾಂಗ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತ ದೂರವನ್ನ ಡಿಸ್ಟೆನ್ಸ್ ಅನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈಗ ಎಸ್ಐಟಿ ಮುಂದೆ ಎಲ್ಲಾ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನಂಗೆ ತಲೆಬುರುಡೆ ತಂದು ಕೊಟ್ಟವ್ರು ಯಾರು ಅನ್ನೋದನ್ನ ಹಿಡಿದು ಎಲ್ಲೆಲ್ಲ ಬ್ರೈನ್ ವಾಶ್ ಮಾಡಲಾಗಿತ್ತು, ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದೆ ಯಾಕೆ, ತಲೆಬುರುಡೆಯನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದೆ ಯಾಕೆ, ತೆಗೆದುಕೊಂಡು ಹೋಗಿದ್ದೆ ಯಾಕೆ ಅನ್ನೋ ವಿಚಾರ ಕೂಡ ಬೇಲಿಗೆ ಬರ್ತಾ ಇತ್ತು. ಅದಾದ ಬಳಿಕವಾಗಿ ದೆಹಲಿಯಲ್ಲಿ ನಾಯಕರಿಗೆ ಭೇಟಿ ಮಾಡಿದ್ದು, ಅವರಿಗೆ ಎಲ್ಲ ಕಥೆಗಳನ್ನು ಹೇಳಿದ್ದು, ಕಥೆಗೆ ಸಂಬಂಧಪಟ್ಟಂತ ಫಂಡಿಂಗ್ ಬಗ್ಗೆನೂ ಕೂಡ ಮಾತಾಡಿದ್ದು, ಎಲ್ಲವೂ ಕೂಡ ಈಗ ಚಿನ್ನಯ್ಯ ದೂರುದಾರ ಚಿನ್ನಯ್ಯ ಈಗ ಎಸ್ಐಟಿ ಪೊಲೀಸರ ಮುಂದೆ ಈ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಎಸ್ಐಟಿ ಮುಂದೆ ಇಷ್ಟೆಲ್ಲ ಮಾಹಿತಿ ಬಾಯ್ಬಿಟ್ಟಿರುವಾಗ ಈಗ ನಮ್ಮ ಬುಡಕ್ಕೆ ಬಂತಲ್ಲಪ್ಪ ಸಂಚಕಾರ ಅಂತ ಹೇಳಿ ಅವರೆಲ್ಲರೂ ಕೂಡ ಚಿನ್ನಯ್ಯನ ಮೇಲೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಚಿನ್ನಯ್ಯನನ್ನು ಅರೆಸ್ಟ್ ಆಗಲಿಕ್ಕೆ ಒಂದೆರಡು ದಿನ ಮುಂಚೆ ಆತ ಆಶ್ರಯದಲ್ಲಿದ್ದಂತಹ ಸಂದರ್ಭದಲ್ಲಿ ಗ್ಯಾಂಗ್ ಈ ಒಂದು ತಂಡದ ಮೇಲೂ ಕೂಡ ಒಂದಿಷ್ಟು ಆಕ್ರೋಶವನ್ನು ಹೊರಹಾಕಿದ. ನಿಮ್ಮಿಂದ ಎಲ್ಲ ಆಯ್ತು, ಯಾಕಂತ ಹೇಳಿದ್ರೆ ನಾನು ತಮಿಳುನಾಡಿನಲ್ಲಿ ಬರ್ತಾ ಇರಲಿಲ್ಲ, ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡಿದ್ದೆ, ನೀವೇ ಕರೆಸಿದ್ರಿ, ಈ ರೀತಿ ಹೇಳ್ಕೊಡಿ ಅಂತ ಹೇಳಿದ್ರಿ, ಈಗ ನನ್ನೆಲ್ಲ ಅನ್ಯಾಯ ಮಾಡ್ತಾ ಇದ್ರಿ, ಎಸ್ಐಟಿ ಏನಾದರೂ ಅರೆಸ್ಟ್ ಮಾಡಿದ್ರೆ ನಾನೇನ್ ಮಾಡಬೇಕು ಅಂತೇಳಿ ಒಂದು ಅಳಲನ್ನ ತೋಡ್ಕೊಂಡಿದ್ದ. ಈಗ ಏನಾಗಲ್ಲ, ನಾವು ಕಾನೂನು ತಂಡ ಇದೆ, ಏನು ಕೂಡ ಆಗೋದಿಲ್ಲ, ಹೀಗಾಗಿ ನೀವು ನೆಮ್ಮದಿಯಾಗಿರಿ ಅಂತೇಳಿ ಒಂದಿಷ್ಟು ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ ಅಂತ ವಿಚಾರಗಳು ಬರ್ತಾ ಇತ್ತು. ಇದೀಗ ಜೀವ ಭಯ ಇದೆ ನನಗೆ ಅಂತೇಳಿ ಹೇಳ್ಕೊಂಡಿದ್ದಾನೆ. ಅದೇ ರೀತಿಯಾಗಿ ನನಗೆ ನೀವು ರಿಲೀಸ್ ಮಾಡಿದ್ರು ಕೂಡ ನಾನು ಹೋಗಲ್ಲ, ಪೊಲೀಸ್ ಕಸ್ಟಡಿಯಲ್ಲಿ ಇರ್ತೇನೆ. ಅದೇ ರೀತಿಯಾಗಿ ಇಲ್ಲಾಂದ್ರೆ ಒಂದು ಪೊಲೀಸ್ ಕಸ್ಟಡಿ ಇರಬೇಕು, ಇಲ್ಲಾಂದ್ರೆ ನ್ಯಾಯಾಂಗ ಬಂದ ನಾನು ಜೈಲಿಗೆ ಕಳಿಸ್ಬಿಡಿ, ನಾನು ಹೊರಗಡೆ ಅಂತೂ ಹೋಗೋದಿಲ್ಲ, ಹೊರಗಡೆ ಹೋದ್ರೆ ನನ್ನ ಜೀವಕ್ಕೆ ಭಯ ಇದೆ ಅನ್ನೋ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಇಷ್ಟೆಲ್ಲ ಭಯ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ಸತ್ಯವನ್ನ ಭಯ ಬಿಟ್ಟಿದ್ದಾನೆ. ಯಾರ ಕುರಿತಾದ ಸತ್ಯ ಅಂತ ಹೇಳಿದ್ರೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಆ ಗ್ಯಾಂಗ್ ನ ಕುರಿತಂತೆ ವಿಚಾರವನ್ನು ಹೇಳಿರೋದ್ರಿಂದ ಆತ ಒಂದಿಷ್ಟು ಅಳಲನ್ನು ತೋಡ್ಕೊಳ್ತಾ ಇದ್ದಾನೆ, ಭಯವನ್ನು ತೋಡ್ಕೊಳ್ತಾ ಇದ್ದಾನೆ. ಪ್ರಜ್ವಲ.